ಇದೆ ಸರ್. ನಮ್ದಲ್ವಾ ಮನೆ ಇದು? ನಮ್ಮ ಅಣ್ಣ ನಿಮ್ ಸೈಟ್ ಯಾವ್ದು? ಮಳೆ ಆಗ್ತಾ ಇತ್ತಲ್ಲ ಬನ್ನಿ ಬರ್ಲಿ, ಬನ್ನಿ, ನಮ್ಗೆ ಶುಭ ಸೂಚನೆ. ಬನ್ನಿ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಲ್ವಾ? ಬನ್ನಿ. ಇದು ಅಲ್ಲಿವರೆಗೂ ನಮ್ದನ ಅಲ್ಲ? ಒಟ್ಟು ರೋಡ್ ಸಿಗುತ್ತಲ್ವ ಇದಕ್ಕೆ? ಹಾ, ಟೋಟಲ್ ಮೇನ್ ರೋಡ್ ಅಲ್ವಾ ಅದು? ಮೇನ್ ರೋಡ್ ಎಂಟ್ರಿ ನಮ್ದು. ಹಾ, ಇದು ಟೋಟಲ್ ಇಲ್ಲಿ ಇದೆಲ್ಲ ನಮ್ದೆ ಅಲ್ಲ. ನಿಮ್ ಭಾಗಕ್ಕೆ ಬಂದ್ರೆ ಯಾವ್ದು ಆ ಕಡೆ ಅದು? ಹಾ ಹಾ ಹಾ. ಈಗ ಮನೆ ಕಟ್ಟಬೇಕಾ? ಪ್ಲಾನ್ ತಗೊಂಡ್ರೆ ಮಾಡಕ್ ಹೋಗ್ಬೇಡಿ. ಒಂದು ಪ್ಲಾನ್ ತಗೊಂಡು ಕೊಡ್ತೇನೆ. ಹಾ, ಮೇನ್ ರೋಡ್ಗೆ 2 ಎಕರೆ ಇದು ಟೋಟಲ್ ಸ್ಟ್ರೈಟ್ ಇದೆ. ಒಟ್ಟು ಇದು ಸ್ಟ್ರೈಟ್ ನಮಗೆ. ಹಾ ಹಾ ಹಾ. ಅಲ್ಲಿದ್ದ ಖಾಲಿ ಜಾಗ ಇದೆ. ಅದೇ ಟೋಟಲ್ ಆಗಿ ಸ್ಟ್ರೈಟ್ ಒಂದೇ ಪೀಸ್ 2 ಎಕರೆ ಇದು. ಹಾ ಹಾ ಹಾ. 2 ಎಕರೆನಲ್ಲಿ ಈಗ ಇಲ್ಲಿ ತೆಂಗಿನ ಮರ ಇದಾವಲ್ಲ, ಹಾ, ಅಲ್ಲಿದ್ದ ಈ ಮೇನ್ ರೋಡ್ ನವರಿಗೆ ಕಟ್ ಮಾಡಿ ಹಾ, ಇದನ್ನ ನಮ್ಮ ಹೆಣ್ಮಕ್ಳ ಹೆಸರಲ್ಲೇ ಇದು ಮಾಡಿಸಿ, ಹಾ ಹಾ, ಎಣ್ಣೆ ಮಾಡಿಸಿ ಇದರಲ್ಲಿ ಮನೆ ಕಟ್ಟೋಣ ಅಂತ. ಒಂದು 27 ಸೆಂಟ್ಸ್ ಬರುತ್ತೆ. ಅದೇ ಬರ್ಲಿ. ಹಾ ಹಾ, ಮಾರ್ಕ್ ಮಾಡಿದ್ರೆ ಆಗಲೇ. ಇದೆಲ್ಲ ರೋಡ್ಗೆ ಹೋಗುತ್ತಾ? ಇದು ರೋಡ್ ಕಡೆ ಇಲ್ಲ ಅಂತಂದ ಯಾಕೆ ಬೇಕು ಇದಿರ್ಲಿ ಅಂತ? ನಾಳೆ ದಿವಸ ಯಾಕೆ ಬೇಕು ಅಂತ ಇದು ಪ್ರಿಕಾಕ್ಷನ್ ಆಗಿ ತಗೊಳ್ಳೋದಲ್ವಾ? ಅಮ್ಮಯ್ಯ ತುಂಬಾ ಚೆನ್ನಾಗಿದೆ ಅಮ್ಮ, ಸಕ್ಸಸ್ಫುಲ್. ಕೆಲವಾರು ಸೈಟ್ಗಳಲ್ಲಿ ನಾವು ಹೇಳ್ತೀವಿ ಏನಂತಂದ್ರೆ, ನೋಡಿ ಈಗ ಒಂದು ಎದಕ್ಕೆ ಹೋಗ್ಬೇಕಂತೆ ಇಲ್ಲದು ಸಂಡೂರಿಂದ ಬಂದೀಗ ಸಂಡೂರಲ್ಲಿ ಆ ತೋಟ ನೋಡಿದ್ರೆ ನನಗೆ ಭಾರಿ ನೋವಾಯ್ತು. ಅವರು ಸಮಸ್ಯೆ ಹೆಂಗಂದ್ರೆ, ಅವ್ರದ್ದು ಪರ್ಸನಲ್ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ, ಅಷ್ಟು ನೋವಾಯ್ತು ನನಗೆ. ಆ ಇದರಲ್ಲಿ ಸ್ವಲ್ಪ ಎಲ್ಲ ಡಿವಿಷನ್ ಮಾಡ್ಕೊಳೋದಕ್ಕೆ ಒಂದು ಪ್ಲಾನ್ ಕೊಡ್ತೀನಿ, ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಇಲ್ಲಿ ಏನು ಇದು ಮಾಡೋದೇ ಇಲ್ಲಲ್ಲ ನಿಮ್ಗೆ. ನ್ಯಾಚುರಲ್, ಇದು ನ್ಯಾಚುರಲ್ ಗಾಡ್ ಗಿಫ್ಟ್ ಅಂತೀವಿ ಇದನ್ನ. ಗಾಡ್ ಗಿಫ್ಟ್ ಬಂದಾಗ ತುಂಬಾ ಅದೃಷ್ಟ ಆಗಿದೆ ಅಲ್ಲ? ಚೆನ್ನಾಗಿದೆ, ತುಂಬಾ ಅದೃಷ್ಟ ಆಗಿದೆ ಅಲ್ವಾ? ಈ ಸೈಟ್ಗೆ ಪ್ಲಾನ್ ಕೊಡ್ತೀನಿ. ವೆಸ್ಟ್ ಬಾಗಿಲು ಬರುತ್ತಮ್ಮ ಇದಕ್ಕೆ, ಪಶ್ಚಿಮ ಪೂರ್ವ 2 ಬರುತ್ತೆ ಇದಕ್ಕೆ. ಎಂಟ್ರಿ ಹಿಂಗೆ ಕೊಟ್ಬಿಡೋಣ, ಎಂಟ್ರಿ ಕೊಟ್ಬಿಡೋಣ, ಕೊಡೋಣಂತೆ. ರೋಡ್ ಕೊಡೋಣ, ಕಾರ್ನರ್ ಗೇಟ್ ಕೊಟ್ಟು. ಮತ್ತೆ ಈ ಮನೆಗೂ ಕೂಡ ನಾನು ಹೇಳೋದು ವೆಸ್ಟ್ ಬರುತ್ತೆ, ವೆಸ್ಟ್ ಫೇಸಿಂಗ್ ಇದು. పశ్చిమ వాకిలి మీకు తెలుగు వాళ్ళు కదా మీరు. పశ్చిమ వాకిలి, పశ్చిమం ప్లస్ పూర్వం, తూర్పు పడమర 2 వస్తాయి మీకు. వెరీ పాజిటివ్, చాలా బాగుంది, ఫస్ట్ క్లాస్. గో హెడ్. పశ్చిమ వాకిలి అంటే అందరికి తొందరగా సెట్ ఎలా ఏమి అంటే పేరు మీద సెట్ అవ్వదు. తలకాయ చెడుపుకోద్దు, నేనున్నా కదా. నేను చేసినప్పుడు ప్రపంచంలో ఎవరైనా కాదంటే అబద్ధ వాస్తు సైడ్స్ పెట్టుకోండి అమ్మయ్య. అవునా? ఇది నా ఇల్లు కదా. పశ్చిమ నుండి పూర్వంకి ఒక ఆఫర్ ఉంటుంది, పశ్చిమ నుండి ఉత్తరంకి ఒక ఆఫర్ ఉంటుంది. 2 మీకు ఆఫర్స్ ఉంటాయి. పశ్చిమ నుండి ఉత్తరం కన్నా చేసుకోండి, పశ్చిమ నుండి యాక్ తెలుసా నేను చెప్పేది? భోజనం ఇట్లా చేస్తాం మనము, ఇట్లా చేస్తే ఇట్లా చేయొచ్చు కదా. వద్దు, ఎలాంటంటే మనకు పాజిటివ్ అట్లే వచ్చేటట్లు ఉండదు కానీ. అవునా? వెస్ట్ భారీ సూపర్గా ఉంది. ఎన్నమ్మా వెస్ట్ ఎంతమంది చాలా బాగలేరు వరల్డ్లో. నువ్వేమనుకోవద్దు దాన్ని. కాదు, మాకు కొద్దిగా వద్దాడు సార్, మాకు నమ్మకం లేదు అంటే నార్త్ ఇది చేస్తామంట, నాదేం అభ్యంతరం కాదు. ఇది 100% సూపర్ అని చెప్పేది. వెస్ట్ నార్త్ ఉంటుంది, లేకపోతే వెస్ట్ ఈస్ట్ చాలా బాగుంది సైట్ మాత్రం. ఇదంతా కన్సిడర్ ఇది పడుతుంది కదా, ఛాన్స్ ఉండగానే అంటాను. ఒకటి మీరు చేసుకున్నలాంటి నేను చెప్పేది, ఫ్యూచర్ ఎప్పుడన్నా దాగనది మీరు చేసేకిಂತ లోపల నేను చెప్పేది. ಯಾವ ಇಬ್ಬಂದಿ ಕಲಗರಾದು ನಿಮಗೆ ಕಟ್ಟಿದప్పుడు. ಕಟ್ಟಬೇಕಾದ್ರೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಕ್ಲೀನ್. ನಿಮಗೆ ಕಟ್ಟಬೇಕಾದ್ರೆ ಯಾವುದೂ ನಮಗೆ ಫೈನಾನ್ಷಿಯಲ್ ಆಗಲಿ ಇನ್ನೊಂದು ಟೈಟ್ ಆಗಬಾರ್ದು ಅಂದಲ್ಲಿ ನಾನು ಹೇಳೋದು. ಇಲ್ಲಿ ನಮಗೆ 3 feet ಹೈಟ್ ಬರಬೇಕು ಮಣ್ಣು, ಅರ್ಥ ಆಯ್ತಾ? ಯಾಕೆಂದ್ರೆ ಅದು ನಮ್ದೇ ಆಗಿರೋದು ನೋಡಿ. ನಿಮ್ಮೊಂದು ಆ ಕಡೆ ತಿರುಗಿ ಸ್ವಲ್ಪ, ಅದು ನಮ್ಮದೇ ಆಗಿರೋದ್ರಿಂದ
ನಮ್ಮದೇ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಇದು. ನೀವೇನ್ ಹೇಳಿದ್ರಿ ಈಗ ನಮ್ಮ ಶ್ರೀಮತಿಯವ್ರ ಹೆಸರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಅದೇ ಯಾರ ಹೆಸರಲ್ಲಿ ಇರುತ್ತೆ? ನನ್ನ ಎಸ್. ಇಬ್ರು ನಿಮಗೆ ಕಾಂಬಿನೇಷನ್ ಇದೆಯಲ್ವಾ? ಹಸ್ಬೆಂಡ್ ವೈಫ್ ಅಲ್ವಾ ನೀವು? ಅಂದ್ರೆ ಒಂದೇ ಮನೆಯಲ್ವಾ ನೀವು? ಸೊ ಹಾಗಾಗಿ ಅದು ನಮ್ಗೆ ರಿಲೇಟಿವ್ ಅದು ನಮಗೆ. ಇಲ್ಲಿಂದ ಆ ಪ್ಲೇಸ್ ಓಡಾಡ್ತೀವಿ ನಾವು. ಸೊ ಹಾಗಾಗಿ ಸಾಧ್ಯವಾದಷ್ಟು ಇದನ್ನ ಒಂದು 3 feet ಹೈಟ್ ಮಾಡ್ಕೊಂಬೋಣ ಮಣ್ಣನ್ನ. ಈ ಕಡೆ ನೀರು ಹಾಕಿದ್ರೆ ಆ ಕಡೆ ಹೋಗಿ ಮಾಡ್ಕೊಳ್ಳಿ, ಸರಿನಾ? ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ಆವಾಗ ಏನಾಗತ್ತಂದ್ರೆ ನಿಮಗೆ ಸಾಧ್ಯವಾದಷ್ಟು ಕಟ್ಟಬೇಕಾದ್ರೆ ಮುಗ್ಗಟ್ಟಾಗಲ್ಲ ನಿಮಗೆ. ಕಟ್ಟಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಈಗ ನೀವು ಒಂದು ಕೆಲಸ ಮಾಡೋಣ, ಒಂದು 50 ಲಕ್ಷ ಮನೆ ಕಟ್ಟಬೇಕು ಅಂತ ಒಂದು ಪ್ಲಾನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವು 75, 80 ಈ ಮನೆ ಇಲ್ಲಿ ನೋಡಿ, ನಾನು ನಿಂತ್ಕೊಂಡು ಹೇಳ್ತಿದ್ದೇನಲ್ಲ ಇವತ್ತು, ಇದು ಮಿನಿಮಮ್ 65ರಿಂದ 75 ಲಕ್ಷ ಮಿನಿಮಮ್ ನೀವು ಕಟ್ಟೋದು ಮನೆ. ನೀವು ಮಿನಿಮಮ್ ಒಂದು 20 ಲಕ್ಷ ಕಟ್ತೀವಿ ಅಂತ ಅಂದುಕೊಂಡ್ರು ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಒಂದು 20-25 ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ ಕೂಡ 65-70 ಲಕ್ಷ ಆಗ್ಬೋದು. ಅಂದ್ರೆ ಆ ಒಂದು ಸೈಟ್ಗಳು ಆ ರೀತಿ ಕಟ್ಸ್ಕೊಳ್ತಾ ಹೋಗ್ತವೆ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಅಮ್ಮ, ಬಹಳ ಚೆನ್ನಾಗಿದೆ, ತುಂಬಾ ಸಂತೋಷ. ಇದು ಏನು ಮಾಡಿದ್ದು ಸರ್? ಹಾ. ಇದು ಮಾರ್ಕ್ ಮಾಡಿ ಈಗ 30 feet ಮೇಲೆ ಅಪ್ರೋಚ್ ಕೊಟ್ಟಿದ್ದೀವಿ ರೋಡ್ ಇದು. ಹ್ಮ್. ಅಲ್ಲಿ ಬೋರ್ ಬರ್ತಾ ಇದೆ. ಹಾ. 90 ಉದ್ದ ಇದೆ. ಹ್ಮ್. 56 ಅಗಲ ಇದೆ. ಚೆನ್ನಾಗಿದೆ. ಒಂದು ಏರಿಯಾ ಚೆನ್ನಾಗಿದೆ, 56 ಫಸ್ಟ್ ಕ್ಲಾಸ್ ಆಗಿದೆ. 90 56/90. ಫಸ್ಟ್ ಕ್ಲಾಸ್ ಆಗಿದೆ. ಬೋರ್. ಅಲ್ಲಿ ರೋಡ್ ಕೊಟ್ಬಿಡೋಣ. ರೋಡ್ ಮುಂದೆ ಅಲ್ಲಿ ನಾವು ರೋಡ್ ಕೊಡ್ಬೇಕಾದ್ರೆ ಇದ್ರಾಗ ಒಂದು ನನಗೆ ಹೆಂಗ್ ಕೊಡ್ಬೇಕು ಅಂದ್ರೆ, ನಾವಿಲ್ಲಿ ಎಷ್ಟು ರೋಡ್ ಕೊಡ್ಬೇಕು ಅಂದ್ಕೊಂಡಿದೀವಿ, ಮ್ಯಾಕ್ಸಿಮಮ್ ಅಲ್ಲಿವರೆಗೂ ನಮ್ದು ಇದೆಯಲ್ವಾ, 30 feet ಇದೆ. 30 feet ಇದೆಯಲ್ವಾ. ಇಲ್ಲಿ ಏನ್ ಮಾಡೋಣ ಗೊತ್ತಾ, ಇಲ್ಲಿ 30 feet ಕೊಟ್ಟಾಗ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋಣ, ರೋಡ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋಣ. ಇಲ್ಲಿ ಟಚ್ ಆಗ್ಬೇಕು ನನಗೆ, ರೋಡ್ ಇಲ್ಲಿ ಟಚ್ ಆಗ್ಬೇಕು. ರೋಡು ಸರಾಗವಾಗಿ ಕಾಣಬಾರದು ನಮಗೆ, ರೋಡ್ ಇಲ್ಲಿ ಟಚ್ ಆಗಲ್ಲ, ಪಾಸಿಟಿವ್ ಕೊಡೋಣ ಅಂತ ಹೇಳೋದು. ಅಲ್ಲಿ ಹೊರಟ್ರೆ ಈ ಮನೆ ಮೂಲೆ ಮನೆ ಗೇಟು ಕಾಣ್ಬೇಕು ನಿಮಗೆ. ಅವಾಗ ಏನಾಗತ್ತಂದ್ರೆ ಕೆಲವು ಅಧಿಕಾರಗಳು ಸಿಗಂತ ಸಾಧ್ಯತೆಗಳು ಇರ್ತಾವೆ ನಿಮಗೆ. ಅರ್ಥ ಆಯ್ತಾ? ನೆನಪಿರ್ಲಿ ಸ್ವಲ್ಪ. ಅಂದ್ರೆ ನಮ್ ಮನೆಗೆ ಅದು ರೋಡ್ ಕಾಣಬೇಕು, ಕಾಣ್ಬೇಕು, ಈ ಬಾಗಿಲು ಕಾಣ್ಬೇಕು ಈ ನಮಗೆ, ಬಾಗಿಲು ಕಾಣ್ಬೇಕು, ಬಾಗಿಲು ಕಾಣ್ಬೇಕು. ನಿಂತ್ಕೊಂಡ್ರೆ ಇಲ್ಲಿ ಬಾಗಿಲು ಇಡ್ಬೇಕು. ಇರ್ಬೇಕು. ಆಕಸ್ಮಿಕ ಇಲ್ದಿದ್ರು ನಾವು ಕಾಂಪೌಂಡ್ಗಾದ್ರೂ ಗೇಟ್ ಕೊಡ್ತೀವಲ್ವಾ, ಕೊನೆಗೆ ಗೇಟ್ ನಲ್ಲಾದ್ರೂ ಬರಂಗಿರ್ಬೇಕು ನಾವು. ಅರ್ಥ ಆಯ್ತಾ? ಸೊ ಹಾಗಾಗಿ ಸ್ವಲ್ಪ ಈ ಕಡೆ ತಗೋಣ ರೋಡ್ನ. ಇಲ್ಲಿಗೆ ಕ್ಲೋಸ್ ಮಾಡೋದ್ ಬಿಟ್ಟು ಸ್ವಲ್ಪ 5 ಅಡಿ ನಾವು ಎಕ್ಸ್ಟ್ರಾ ರೋಡ್ ತಗೋಣ. ರೋಡ್ ತಗೊಂಡು ಸ್ಟಾಪ್ ಆಗಿ ಬೇಕಾದ್ರೆ ಮೇಲೆ approach. ಹೋಗ್ಲಿ, ತೊಂದರೆ ಏನಿಲ್ಲ. ಒಂದು 5 feet ಎಕ್ಸ್ಟೆಂಡ್ ಮಾಡ್ಕೊಂಡು ರೋಡ್, ಸರಿನಾ? ಫಸ್ಟ್ ಕ್ಲಾಸ್, ಬಹಳ ಚೆನ್ನಾಗಿರುತ್ತೆ. ಇರುವಾಗ ಮಾಡಿ. ಸಾಧ್ಯವಾದಷ್ಟು ನೀವೇನ್ ಮಾಡ್ತೀರ ಗೊತ್ತಿಲ್ಲ. ಇವಾಗ ನಾವು ಮಾಡೋ ಕೆಲಸ ಏನು, ಇದು ನಿಮ್ ಕೈಗೂಡ್ಬೇಕಂದ್ರೆ, ಇದು ನೀವು ಕೈಗೂಡ್ಬೇಕಂದ್ರೆ ನೀವೇನು ಮಾಡೋದ್ ಬೇಕಲ್ಲ, ವೇಸ್ಟ್ ಯಾವ್ದು ಮತ್ತೊಂದು ಮಗದೊಂದು ನಾನು ಹೇಳೋದು ಎಲ್ಲನೂ ಸುಮ್ಮನೆ ಲೋಡ್ ಮಾಡಿ. ಫಸ್ಟ್ ಹೈಟ್ ಮಾಡಿ ಒಂದು 100 ಲೋಡ್ ಹೈಟ್ ಮಾಡಿ, ಏನ್ ತೊಂದರೆ ಏನಿಲ್ಲ. ಅಂದ್ರೆ ಸ್ವಲ್ಪ ಇದು ಬುನಾದಿ ಹಾಕುವಾಗ ಒಂದೇ ಸತಿ ಹೈಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಪ್ಕೊಳ್ತೀನಿ, ಬೇಸ್ಮೆಂಟ್ ಒಪ್ಕೊಳ್ಳೋಣ. ಆದ್ರೆ ನೀವು ವೇಸ್ಟ್ ಅಂತ ಬಿಡ್ತೀವಲ್ಲ, ಇದನ್ನಾದ್ರೂ ಒಂದು ಸ್ವಲ್ಪ ಹೈಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಇದನ್ನಾದ್ರೂ ಹೈಟ್ ಮಾಡಿ. ಕೊನೆಗೆ ಹೋಗ್ಲಿ, ಇದು ನಮ್ಗೆ ವೇಸ್ಟ್ ಅಂತಿದೆ ಗೊತ್ತಿದೆ, ಬಟ್ ಇದನ್ನ ಹೈಟ್ ಮಾಡಿ. ಇದನ್ನ ಹೈಟ್ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್, ನಮ್ಗೆ ಧನ ಲಾಭ ಆಗತ್ತೆ. ಈಗ ಎಷ್ಟು ಹೈಟ್ ಮಾಡ್ಬೋದು ಅಂತೀರಿ? ಈಗ ನಮ್ಗೆ ಎಷ್ಟು ಇದು 5 feet. ಅಮ್ಮಯ್ಯ ನೀನ್ చెప్పేది, ಈಗ ಒಂದು 2 feet ಹೈಟ್ ಬರುತ್ತೆ. ಈಗ ಒಂದು 2 feet ಮಣ್ಣೆಲ್ಲ ಹೈಟ್ ಬಂದ್ಬಿಡುತ್ತೆ. ಆಮೇಲೆ ಅದ್ರ ಮೇಲ್ಗಡೆ ಮಿನಿಮಮ್ ಅಂದ್ರೆ 3.5 4 feet ಇರಲೇಬೇಕು ನಮಗೆ. ಮಿನಿಮಮ್ 3.5 ಮಿನಿಮಮ್. ಯಾಕಂದ್ರೆ ನನ್ನ ಮನೆ ಇರೋದು 5 ಅಡಿ. ನಂದು ಹೇಳ್ಬಿಡ್ತೀನಿ ನೋಡಿ, ನಾನು 5 ಮೆಟ್ಲು ಹತ್ತಿ ಹೋಗ್ಬೇಕು, ಅದರಲ್ಲೂ ಒಂದು ಮೆಟ್ಲು ಮುಳುಗಿ ಹೋಗಿದೆ ಅದರಲ್ಲಿ. ಸೊ ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು 3.5ರಿಂದ 5 ಅಡಿವರೆಗೂ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ರೋಡ್ಗಳು ಕೆಲಸ ರೋಡ್ಗಳು ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ 1 feet ಹೈಟ್ ಮಾಡ್ಬಿಡ್ತಾರೆ, ತೊಂದರೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈಗಲೇ ಸ್ವಲ್ಪ ಮಾಡ್ಬೇಕಾದ್ರೆ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ, ಪರ್ಫೆಕ್ಟ್ ಆಗಿ ಮಾಡಿ. ಓಕೆನಾ? ಹೇಳಿ ಸರ್, ಏನ್ ಸಮಾಚಾರ? ಚೆನ್ನಾಗಿದೆ ಅಲ್ವಾ? ಇದೇ ವೈಭೋಗ ಅಲ್ವಾ? ನೋಡಿ, ಒಂದೊಂದ್ಸರಿ ಮಾಡ್ಬೇಕಾದ್ರೆ ಆ ಸ್ಥಾನ ಇದೇ ಸಿಗಲ್ಲ ನಮಗೆ, ಒಳ್ಳೆ ಸೈಟೇ ಸಿಕ್ಕಿರೋಲ್ಲ, ಏನೇನೋ ಪ್ರಯತ್ನ ಮಾಡ್ತಿರ್ತೀವಿ. ನೋಡಿ, ಮೊನ್ನೆ ಒಂದು ಮೈಸೂರಲ್ಲಿ ನೋಡಿದೆ, ಯಾವ್ದು ಲಕ್ಷ್ಮೀ ಫರ್ಟಿಲೈಸರ್ಸ್, ಯಾರ್ದು ದೊಡ್ಡ ಇವು ಫರ್ಟಿಲೈಸರ್ಸು
ಇಂಡಸ್ಟ್ರೀಸ್ ಅವ್ರದ್ದು. ಮೆಕ್ರೋನ್ಯೂಟ್ರಿಯೆಂಟ್ ಎಲ್ಲ ನೀವೆಲ್ಲ ಹಾಕ್ತಿರಲ್ವ, ಮೆಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ಸ್ ಕಂಪನಿ ಅದು. ಸುಮಾರು 12 ಸೈಟ್ ತೋರಿಸಿದ್ರು ಮೈಸೂರಲ್ಲಿ. 12 ಸೈಟ್ ತೋರಿಸಿದ್ರೆ ಅವ್ರ ಅದೃಷ್ಟಕ್ಕೆ ಏನು ಗೊತ್ತಾ, ಅಂಥದ್ದೇ ಹುಡುಕ್ತಾ ಇದ್ದೆ, ಬೇಡ ಸುಮ್ಮನಿರಿ ಅಂತ. ಅವ್ರ ಅದೃಷ್ಟಕ್ಕೆ ಎಂಥ ಸೈಟ್ ಅಂದರೆ ಅದ್ಭುತವಾದ ಸೈಟ್. ಈ ಯಾರ್ದು ಬಳ್ಳಾರಿಲಿ ನಮ್ಮ ಇವ್ರದ್ದು ಇದೆಯಲ್ಲ, ಕರುಣಾಕರ್ ರೆಡ್ಡಿ ಅವ್ರ ಸೈಟ್ ಇದೆಯಲ್ಲ ಮನೆದು, ಸೇಮ್ ಸೈಟ್. ಬಾ, ನನಗೆ ಸಂತೋಷ ಆಯ್ತು. ಅಷ್ಟು ಹುಡುಕಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಪ್ಪ ಅಂದ್ಕೊಂಡು. ಹಾಗೆ ಅವ್ರ ಅದೃಷ್ಟ ಅದು. ಖಂಡಿತವಾಗ್ಲೂ ಭಾಳ ಚೆನ್ನಾಗಿದೆ. ನೆಮ್ಮದಿಯಾಗಿರಿ, ಎಲ್ಲ ಸಂಸಾರ ಸಮೇತ ಚೆನ್ನಾಗಿರ್ತೀರಿ, ಒಳ್ಳೇದಾಗಲಿ. ಆದರೆ ಪ್ಲಾನ್ ತಗೊಂಡು ಒಂದು ಮಿಸ್ಯೂಸ್ ಆಗೋದನ್ನ ಕಟ್ಟೋದು ಕಟ್ತೀರಾ, ಮಿಸ್ಯೂಸ್ ಆಗೋದು ಬೇಡ. ಅಣ್ಣ US ಸೌತ್ ಮ್ಯಾನುಫ್ಯಾಕ್ಚರ್ ಅಪ್ಪ ಶರಣ ಇರಲ್ಲ US ಇರ್ತಾರಲ್ಲ. ಬಂದು ಯಾವಾಗ ವರ್ಷಕ್ಕೆ ಒಂದು ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಅವ್ರು US ಇಲ್ಲಿದ್ದಾರೆ ಪಾಪ, ಬಿಡಿ, ಅದು ಬೇರೆ ವಿಚಾರ. ಆದರೂ ಕೂಡ ತೂಗು ಕತ್ತಿ ಅಂತೀವಲ್ವ, ಟ್ರಿಗರ್ ಇಟ್ಕೊಂಡ್ರೆ ನಾನು ಒಂದು ಗನ್ ಇಟ್ಕೊಂಡು ಹೆಂಗಿರುತ್ತೆ ಗೊತ್ತಾಯ್ತು. ಏನು ಮಾಡಿದಿರೋ ಇದನ್ನು ಇದು ಬಾರ್ಡ್ರ್ ಹಾಕಿದ್ರಲ್ವ, ಸೇಫ್ಟಿ ಸಲುವಾಗಿ ಬಾರ್ಡ್ರ್ ಹಾಕಿದ್ರಲ್ವ. ಬಾರ್ಡ್ರು ಹಾಕೋದಕ್ಕಿಂತ ಲೈಟ್ ಮಾಡಿದ್ರು ಯಾವುದು ತಗಡು ಲೈಟ್ ಮಾಡಿದ್ರಲ್ವ. ಈ ಲ್ಯಾಂಡ್ ಲೆವೆಲ್ ಯಾವುದೇ ಕಾರಣಕ್ಕೂ ಏನಾಗುತ್ತಾ, ಇದು ಗಂಡು ಮಕ್ಕಳ ಮನೆ ಯಜಮಾನ ಅಥವಾ ಮನೆಯ ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ ಅದ ಮೇಲೆ ಕಲ್ಲಂದಂಗೆ ಹಂಗೆ ಹೇಳ್ದಂಗೆ ಇದು. ಈಗ ಯಾಕೆಂದರೆ ಇದಷ್ಟು ನೀವು ತಗೋಬೇಡಿ. ಅಯ್ಯೋ ಮಾಡೋ ಜನ ಭಾಳ ಚೆನ್ನಾಗಿದ್ದಾರೆ ಏನೋ ಇರುತ್ತಲ್ವ ನಮಗೆ. ಯಾಕಂದರೆ ನಮ್ಮ ಗೋರ್ಪಡೆಯವ್ರದ್ದು ಕೂಡ ಕೊಂಡ್ರಲ್ಲಿ ಹೋದಾಗ ಹೇಳಿದೆ ನಾನು. ಗೋರ್ಪಡೆಯವ್ರದ್ದು ಸುಮಾರು 15-20 ವರ್ಷದ ಕೆಳಗಡೆ ಒಂದು ಚಾನಲ್ ಕೊಟ್ಕೊಂಡು ಹೇಳಿದೆ ನಾನು, ಡೈರಿ ಫಾರಮ್ ಇರಲ್ಲ ಇದು ಅಂತ. 20 ವರ್ಷ ಕೆಳಗಡೆ ಸಮಯದಲ್ಲಿ ಆಲ್ಮೋಸ್ಟ್ ಸಮಯ ಚಾನಲ್ಲೇ ಹೇಳಿರೋದು ನಾನು. ತಿರುಮತಿ BT ರೀಸೆಂಟಾಗಿ 2018-20 ಹೇಳಿದ್ರು. ಅದು ಐತೆಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ಅವ್ರ ಮನೆ ಹತ್ರನೇ ಹೋಗಿದ್ವಿ, ಅವ್ರು ಹೇಳಿದ್ರು ಸರ್ ಇಲ್ಲೇ ಇಲ್ಲ ಈಗ. ಸೊ ಅದಕ್ಕಾಗಿ ನಾನು ಹೇಳೋದು, ಇದನ್ನು ಚೆನ್ನಾಗಿರಲಿ, ಇನ್ನೂ ಚೆನ್ನಾಗಿ ಉತ್ತಮವಾಗಿ ಬೆಳೀಲಿ, ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿ ಬೆಳೀಲಿ. ಬಾರ್ಡ್ರ್ ಯಾವುದೇ ಕಾರಣಕ್ಕೆ ಹೋಗಬೇಡಿ, ನೆನ್ಪಿಟ್ಕೊಂಡ್ಬಿಡಿ. ಈಗ ನೆಲದ ಲೆವೆಲ್ಗೆ ಇರಬೇಕು, ಹೈಟ್ ಮಾತ್ರ ಮಾಡಬೇಡಿ. ಇರುತ್ತೆ ನೋಡಿ ಜಿಮ್ ಲೆವೆಲ್ ಅಂತೆ, ಇದೇ ಲೆವೆಲ್ ಅಷ್ಟೇ. ದಿನಕ್ಕೆ ನೀ ಎಪ್ಪಡ ಹೈಟ್ ಸೇರ್ಕೊಂತಾವೋ, ತಲೆ ಬಿಂದ ಬಂಡೆ ಎಸ್ಕೊಂಡು ಎತ್ಕೊಂತಾವಮ್ಮೆ ಬೆಳಿಗ್ಗೆ ಒಳಗೆ ಬಾಗ ತರಗಲಿ ಅದೇ ಖುಷಿ. ಈ ಬಾರ್ಡ್ರ್ ಮಾತ್ರ ಹಾಕೋಬೇಡಿ. ಅಂದ್ರೆ ಈಗ ಗ್ರಿಲ್ ತೆಗೆದ್ಬಿಡ, ಗ್ರಿಲ್ ತೆಗೆದ್ಬಿಟ್ಟು ಲೆವೆಲ್ಗೆ ಅಂದ್ರೆ ಕಷ್ಟಪಟ್ಟು ಮಾಡ್ತಿರ್ತಾರೆ. ನಿಮ್ಮ ತಾಯಿ ಅಲ್ವಾ? ನಮ್ಮ ಮಗ ಅಷ್ಟು ಚೆನ್ನಾಗಿರ್ಬೇಕಂತಲ್ವಾ? ಅಮ್ಮ ಏನು సేమ్ ఇట్లానే వస్తుంది సార్. ఉత్తరం వాకింది అట్లాగ అనుకున్నాం సార్ మేము అక్కడ సైట్ లో. నేనల్లా ప్లాన్ చేసి ఇస్తాను. మీకు ఏం కావాలా, నేను ఉన్నాను కదా, అవును లేదా, ఆఫర్ చేస్తాను. బట్ నాకు మీకు ఆఫర్ ఇస్తాను, ఈ టైప్ చేస్తే ఇట్లా ఉంటుంది అంటే మీకు తెలిసిపోతుంది. అవునమ్మా? ಬನ್ನಿ ಸುನೀಲ್. ಈಗ
ನಾನು ನೇರವಾಗಿ ಹೇಳ್ಬಿಡ್ಬೇಕಾ ಸುಮ್ಮನೆ ನಾನು ನೋಡೋದು ಸ್ವಲ್ಪ ಖಾರ ಅನಿಸಿದ್ರು ನಿಮಗೆ ಅರ್ಥ ಆಯ್ತು ಹೇಳೋದು. ಇವೆಲ್ಲ ನೋಡ್ತಿದ್ರೆ ಗಂಡು ಮಕ್ಕಳಿಗೆ ಆಯುಷ್ಯ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಮಾಡ್ಕೊಂಡ ರೀತಿ ನೋಡಿದ್ರಿ ಮನೆ, ಅರ್ಥ ಆಯ್ತಾ? ಇವತ್ತು ನಾನು 1000 ಕೋಟಿಗಿದ್ದಾರೆ, ನಾನೇನೋ MP, ನಾನು ಅವೆಲ್ಲ ನಾನು ಯಾರನ್ನ ಕೇಳೋದು. ಅಮ್ಮಯ್ಯ ಸ್ಥಾನಬಲ ಎಲ್ಲಿ ಮಿಸ್ಯೂಸ್ ಆಗಿರುತ್ತೋ ಅಲ್ಲಿ 100% ಲೈಕ್ ಮಿಸ್ಯೂಸ್ ಅನ್ನೋ ವಿಚಾರ. ಸೊ ಹಾಗಾಗಿ ಈ ಕಟ್ಟೆ ಇದೆಯಲ್ಲ, ಸ್ಟೆಪ್ ಇದೆಯಲ್ಲ, ಇಮಿಡಿಯೇಟ್ ಕೊಡೋದಾಯ್ತು. ಸ್ಟೆಪ್ ತರದಾಕ್ಬಿಡಿ, ಸ್ಟೆಪ್ ತರದಾಕಿ ಫಸ್ಟ್. ಇವೆಲ್ಲ ಆಕ್ಸಿಡೆಂಟ್ ಕಾರಣ ಆಗುತ್ತೆ, ಕೆಲವು ಆಕ್ಸಿಡೆಂಟ್ಸ್, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಕಾರಣ ಆಗುತ್ತೆ. ಫಸ್ಟ್ ತರದಾಕಿ ಮಾಡಿ, ತರದಾಕಿ ಮಣಿ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಮಣಿ ಪೆಟ್ಕೋ లేదంటే ಒಂದು ವಸ್ತ್ರ ಹಾಕ್ಬಿಟ್ಟು ಒಂದು ವಸ್ತ್ರದಲ್ಲಿ ಹಾಕಿ ಅದೇ ಬಿಸಿನ ಅದನ್ನೇ ಪೂಜೆ ಮಾಡಿದಂಗೆ ಏನಂತ ಹೇಳ್ತೀವಿ, ಸರಿನಾ? ಅದು ಫಸ್ಟು ಯಾವುದು ಶೀಟು, ಅದಕ್ಕೆ ಇದಕ್ಕೆ ಎಷ್ಟು ಕನೆಕ್ಷನ್ ಮಾಡಿ, ಅದಕ್ಕೆ ಇದಕ್ಕೆ ಎಷ್ಟು ಕನೆಕ್ಷನ್ ಅಂದರೆ 5 + 5 ಎಷ್ಟು 10 ಅಲ್ವಾ? 5 ಕೂಡ್ಕೊಳ್ತಿದ್ದು. ಅದು ಗಂಡು ಮಕ್ಕಳ ಮೇಲೇನೆ, ಇದು ಗಂಡು ಮಕ್ಕಳ ಮೇಲೆ. ಅಂದರೆ 10 ಆಗ್ಬಿಡ್ತಿರ್ಲಿ ಪರ್ಸೆಂಟೇಜು, ಎಲ್ಲಿ ಹೋಗ್ಬಿಡ್ತು ಅಲ್ವಾ? ವೆರಿ ಇಂಪಾರ್ಟೆಂಟ್. ಫಸ್ಟ್ ಹೊಡೆದಾಕಿ ನೀವು ಯಾವುದೇ ಕಾರಣಕ್ಕೂ ಇವರ ಚೆಪ್ಪಿಂಟಿಡು, ಯಾಕೆಂದ್ರೆ ಬರ್ಕೊಡ್ತೀನಿ ಬೇಕಾದ್ರೆ. ಅದಾಯ್ತಾ? ತೊಂದರೆ ಆದ್ರೆ ನಮ್ಗೇನು ಬರ್ತೀವಿ, ನನಗೆ ಏನೇನೋ ಬರಲ್ಲ. ನೀವು ಚೆನ್ನಾಗಿದ್ದು ಖುಷಿಯಿದ್ರೆ ಸಂತೋಷ ಪಡ್ತೀವಿ ಅಲ್ವಾ? ಇದು ಭಾಳ ಚೆನ್ನಾಗಿದೆ, ಚೂರಬಿಟ್ಟು ಭಾಳ ಚೆನ್ನಾಗಿದೆ. ಅಮ್ಮ ಇವ್ರು ಮಾಡ್ಬೇಕಮ್ಮ, ಈ ಕಡೆ ಊರು ಕೊಂಡ್ಕೊಂಡ್ರು, ಆ ಕಡೆ ನೆಮ್ಮದಿಯಾಗಿದೆ ಅಮ್ಮ. ಬಹಳ ಚೆನ್ನಾಗಿದೆ. ಕಾಮನ್ ಇದು ಬಾಳೆ ಬಂಗಾರ ಇದ್ದಂಗೆ ಒಂಥರ ಬಹಳ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಚೆನ್ನಾಗಿರೋದನ್ನ ಚೆನ್ನಾಗಿರಿದೆ ಅಂತ ಹೇಳ್ತೀನಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ತಿದ್ಕೊಂಬ, ಈಗ ತಿದ್ಕೊಂಬ. ಅಮ್ಮಯ್ಯ ಫಸ್ಟ್ ಕ್ಲಾಸ್ ಇಲ್ಲ, ಏನು ತೊಂದರೆ ಏನಿದೆ, ನೀವು ಎಂತಂದು ಲೋಡ್ చేసుకోಡ. ఇంకా వైభవం ఉంటుంది, డబ్బులు వస్తారు. ಈ ಪಿಲ್ಲರ್ ಬಂತಲ್ಲ, ಕೆಲಸ ಮಾಡಿ ಇಲ್ಲಿ ಪಿಲ್ಲರ್ ನಿಂತು ಇದು ವಾಲ್ ಬಂದ್ಬಿಡಿಲ್ಲ. ಈಗ ಮುಗಿದಲ್ವ ಸ್ಟೇರ್ಕೇಸ್ ವಾಲ್ ಇದೆಯಾ, ಸ್ಟೇರ್ಕೇಸ್ ವಾಲ್ ಇದೆಯಲ್ಲ, ಆ ವಾಲಿಂದ ಸ್ಟ್ರೈಟ್ ಆಗಿ ಬೆಂಡ್ ಮಾಡಬೇಡಿ. ಬೆಂಡ್ ಆಗಿದೆ ನೋಡಿ, ಬೆಂಡ್ ಆಗಿದೆ, ರಾಡ್ ಬೆಂಡ್ ಆಗಿದೆ. ಸ್ಟ್ರೈಟ್ ಆಗಿ ತಗೊಂಡು ಇಲ್ಲೊಂದು ಸ್ಟೀಲ್ ಇದೆ ಸ್ಕ್ವಯರ್, ಬೆಂಡ್ ಮಾಡಿ ಟಚ್ ಮಾಡಿ. ಇಲ್ಲಿಂದ ಸ್ಟ್ರೈಟ್ ಆಗಿ ನನಗೆ ಅದಕ್ಕಿರಬೇಕು, ಅಲ್ಲಿಂದ ಸ್ಟ್ರೈಟ್ ಆಗಿ ಇದೊಂದು ಸ್ಕ್ವಯರ್ ಪಿಲ್ಲರ್ ಏನು ಇದೆ ಅಷ್ಟೇ. ಬೆಂಡ್ ಮಾಡಿಸ್ಬೇಕು, ಬೇರೆ ಟಚ್ ಮಾಡೋದು, ಬೇರೆ ಟಚ್ ಆಗಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಎಷ್ಟು ದುಡಿದ್ರು ಲಾಸ್ಟಿಗೆ ಕೊನೆಗೆ ಫೈನಾನ್ಷಿಯಲಿ ಬರಲ್ಲ ಅಷ್ಟೇ. ಅಲ್ಲಿಂದ ಲೈನ್ ಇಟ್ಕೊಳ್ಳೋದು, ಇಲ್ಲಿಂದ ಲೈನ್ ಇಟ್ಕೊಳ್ಳೋದು. ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ಇದನ್ನು ಬೇಕಾಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಇದೆ, ತೊಂದರೆ ಏನಿಲ್ಲ. ನನಗೆ ಯಾವುದೇ ಕಾರಣಕ್ಕೂ ಈ ಬಾರ್ಡ್ರ್ ಹಾಕಿದ್ವಲ್ಲ, ಆ ಬಾರ್ಡ್ರ್ ಹಾಕಿದ್ವಲ್ಲ ತೆಗೆದುಬಿಡಿ, ಇದು ಡೌನ್ ಅದ್ರ ಲೆವೆಲಿಗೆ ಬರ್ಬೋದು ಅಷ್ಟೇ. ಅಷ್ಟೇ ಆ ಕಡೆ ಸ್ವಲ್ಪ ಅಷ್ಟು ಒಂದು ಅಷ್ಟೇ ಸಾಧ್ಯವಾದ ಮಾಡಿ. ಫಸ್ಟು కొబ్బరి చెట్లు
ಬಯట ఉండేది ಕಾಂಪೌಂಡ್ ಟಚ್ ಏನು కదా ಕಾಂಪೌಂಡ್ ಟಚ್ ಅಷ್ಟು ಸುಲಭ ಅನ್ಕೋಬೇಡಿ ఏం అనుకున్న వద్దండి ఎవరు నడకను చెప్పిండనా మా ఇంటి మనిషి అనుకుంది ఏమి లేదు పోయి నేను చిన్న రూమ్ ఉంది అదేం లేదా అదేం సమస్య కాదు ఇది ఫస్ట్ క్లాస్ మెయిన్ ఏం ಗೊತ್ತಾ ಯಾರ ತೊಂದರೆ ಹೋಗ್ತಿದ್ದೋ ಅದು ಮೇನ್ ಸರಿನಾ ಏನ್ ಗೊತ್ತಾ ఇది కావాలి ಅವ್ರು ಬರಲ್ವಾ ಇಲ್ಲಿ ಏನು ಇರಲಿ ಒಂದ್ಸರಿ ಬರ್ತಾರ ಅಮ್ಮ ನಮ್ಮ ಗುರುಗಳು ಗೌರ ತಿರುಪತಿ ಅವ್ರ ಮಕ್ಕಳು ಕೂಡ US ನಲ್ಲಿ ಇದ್ದಾರೆ ಈ ಮನೇಲಿ ಓದೋರು ಕೂಡ ಬಹಳ ಚೆನ್ನಾಗಿ ಓದ್ತಾರೆ ಮುಂದಕ್ಕೆ ಹೋಗ್ತಾರೆ ಬಹಳ ಚೆನ್ನಾಗಿದೆ ಬುದ್ಧಿವಂತರಾಗಿರ್ತಾರೆ ಅವ್ರಿಗೆ ನಮ್ಮಣ್ಣ ಅವರು ಬಂದಾಗ ಆರೋಗ್ಯವಾಗಿರ್ತಾರೆ ಚೆನ್ನಾಗಿದೆ ವಾಶ್ರೂಮ್ ಈ ಕಡೆ ಫಸ್ಟ್ ಕ್ಲಾಸ್ ಅದ್ರ ಬಗ್ಗೆ ಆಲೋಚನೆ ಮಾಡಿ ಸರಿನಾ ತುಂಬ ಚೆನ್ನಾಗಿದೆ ಮುಂದಿನ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಸರಿನಾ ಅಲ್ವಾ ಮಾಡಿದ್ರೆ ಈ ಥರ ಎಲ್ಲಿ ಅಂತ ಫಸ್ಟು ಬೇಸ್ಮೆಂಟ್ ಇದು ಕೊಡಿ ಫಸ್ಟ್ ಸರಿ ನಮ್ಮ ಸೈಡ್ ರೋಡ್ ಸರಿ ಈ ರೋಡ್ 30 ಫೀಟ್ ಸರಿ ಮೇಲೆ ಅಪ್ರೋಚ್ ಸರಿ ಈಗ ಹಳೆ ಕಾಲದಲ್ಲಿ ಮಿಡ್ಲಲ್ಲಿ ಅಂದರೆ ಈ ಥರ ಇರ್ತಾರಲ್ಲ ಆ ಥರ ಮೇನ್ ಡೋರ್ ಲಿವಿಂಗ್ ಮೇನ್ ಡೋರ್ ಎಲ್ಲೂ ಬರಲ್ಲ ರೂಮ್ಸ್ ಅವೆಲ್ಲ ಜಸ್ಟ್ ಸುಮ್ಮನೆ ನನ್ನ ಪ್ರಕಾರ ಸುಮ್ಮನೆ ಮಾಡಿದ್ದೀನಿ ಈ ಥರ ಡಿಸೈನ್ ಇರಲಿ ಅಂತಂದು ಆಮೇಲೆ ನೀವು ಏನೋ ಚೇಂಜಸ್ ಇದ್ದರೆ ಅದು ಆಯಾ ರೂಮ್ ಸೈಜ್ ಇವೆಲ್ಲ ನೀವೊಂದು ಕೆಲಸ ಮಾಡಿ ಇವೆಲ್ಲ ಆಗ್ತಿರಲ್ಲ ನನಗೊಂದು ನಾನು ಕಾಫಿ ಕಳಿಸ್ತಿರ್ತೀನಿ ನಾನು ಕಾಫಿ ಕೊಡ್ತೀರಾ ನನಗೆ ಮೇನ್ ಡ್ರಾಯಿಂಗ್ ಹಾಲ್ ಇದು ಸೆಂಟ್ರ್ನಲ್ಲಿ ಮೇಲೆ ಓಪನ್ ಇದ್ರ ವಾಲ್ ಬರುತ್ತಾ ಜಸ್ಟ್ ಆರ್ಚ್ ಜಸ್ಟ್ ವುಡ್ಡಿಂದ ಈ 4 ಇಲ್ಲಿ ನೋಡಿ ನಾರ್ತ್ ಇಲ್ಲಿ ಬರಲ್ಲ ಇಲ್ಲಿ ಬರುತ್ತಾ ಸರಿನಾ ಇಲ್ಲಿ ಯಾವುದೇ ಕಾರಣಕ್ಕೆ ಬರಲ್ಲ ಸರಿ ಓಕೆ ಇದು ಹೇಳಿ ಹಾಂ ಟಿವಿ ಸಿಟ್ಟಿಂಗ್ ಮಾಡಬಹುದು ಸೆಂಟರ್ ಬಂದು ಮೇಲೆ ಬೆಳಕು ಎಲ್ಲ ಕಡೆ ಬರಂಗೆ ಓಪನ್ ಗ್ಲಾಸ್ ಇಟ್ಟು ಓಪನ್ ಮಾಡಿ ಮಾಡೋಣ ಅಂತ ಮಾಡಿ ಸರಿ ಇದು ಮಾಸ್ಟರ್ ಬೆಡ್ರೂಮ್ ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಇಲ್ಲಿ ಕೊಟ್ಟಿದ್ದೀರಾ ಇಲ್ಲಿ ಕೊಟ್ರಾ ಇದಕ್ಕೆ ಓಕೆ ಬಾತ್ರೂಮ್ ಅಟ್ಯಾಚು ಓಕೆ ಸರಿ ಓಕೆ ಚಿಲ್ಡ್ರನ್ ಬೆಡ್ ಇದು ಸೆಕೆಂಡ್ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ಗೆ ಎಂಟ್ರಿ ಇದೇ ಸ್ಪೇಸಾ ಜಸ್ಟ್ ಈ ಪಿಲ್ಲರ್ ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ ಕ್ಲೋಸ್ ಮಾಡಿ ಅರ್ಥ ಆಯ್ತು ಹೇಳೋದು ಇದಕ್ಕೆ ಕೊಟ್ಬಿಡಿ ಇದಕ್ಕೆ ನೀವು ಆರ್ಚ್ ಏನಾದರೂ ಕೊಟ್ಕೋಬೋದು ತೊಂದರೆ ಏನಿಲ್ಲ ಇಲ್ಲಿ ಡೋರ್ ಸರಿನಾ ಡೋರ್ ಓಕೆ ನೈಸ್ ಡೋರ್ಲಿ ಕೊಡಿ ಓಕೆನಾ ಥರ್ಡ್ ಒಂದು ಸೆಕೆಂಡ ಥರ್ಡ್ ಬೆಡ್ರೂಮ್ಗೆ
ನಮ್ಗೆ ಆರ್ಚ್ ಡಿವಿಷನ್ಸ್ ಬರ್ತವೆ, ಫುಡ್ಡಿಂದ ಡಿವಿಷನ್ಸ್ ಬರ್ತವೆ. ಇದು ಡೈನಿಂಗ್ ಓಕೆ, ಕಿಚನ್. ಇದು ಡೋರಾ, ಇದು ಆಪೋಸಿಟ್ ಇದು ಹೊರಗಡೆ ಡೋರ್, ಯುಟಿಲಿಟಿ ಯುಟಿಲಿಟಿ ಡೋರ್. ಇಲ್ಲಿ ಮಾಡಬಾರ್ದು. ಇಲ್ಲಿ ಮಾಡಿದಾಗ ಏನಾಗುತ್ತೆ ಅರ್ಥ ಆಯ್ತು ಹೇಳೋದು, ಎಷ್ಟಿದೆ ನಮಗೆ, ಯಾವುದೇ ಕಾರಣಕ್ಕೆ ಇದು ಬರಲ್ಲ. ಯುಟಿಲಿಟಿಗೆ ಎಂಟ್ರಿನೇ ಕೊಡೋದಾಗಿಲ್ಲ. ಇದು ಕೊಟ್ಟಾಗ ಏನಾಗತ್ತಂದ್ರೆ ಭಾರ್ಯ ಭಕ್ತರು ಕೊಡುವ ಅರ್ಥ ಆಯ್ತು ಹೇಳೋದು ಬರೋದೇ ಇಲ್ಲ. ಅಣ್ಣ ನಮಸ್ಕಾರ ಬಾಂಡ್ರ. ಸೇಮ್ ಈ ಕಡೆ ಇನ್ನು ಇದು 90 ಇದೆ ಜಾಗ, ಟೋಟಲ್ 90 ಫೀಟ್. ಇದು ಒಂದು 50 ಎಲ್ಲ ಬರ್ತಿದ್ರೆ ನಾನೆಲ್ಲ ಫೈನಲ್ ಮಾಡಿ ಅವತ್ರ ಮಾತಾಡಿ ಕಳಿಸ್ತೀನಿ. ಎಸ್ ಅಂದರೆ ಹಂಗೆ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಫೋನ್ ನಂಬರ್ ಈ ಮನೆ ಬಗ್ಗೆ ఓకే. అనే మీ పేరు? సత్యనారాయణ రెడ్డి. అన్న ఇది ఉండకూడదు, ఇది హైట్ ఉంది ఉండకూడదు. ఇది ఫస్ట్ క్లాస్ ఇదే లెవెల్కి రావాలి. నాకు ಯಾವುದೇ ಕಾರಣಕ್ಕೆ ఉండకూడదు. ఇదే లెవెల్కి అంతా సిమెంట్ ఇలాంటి ఏడు వేసుకుంటే అక్కడ మీరు పీటీ పెట్టి నేను చేసుకుంటాను. అందులో మరి తిరుగా నాకు అక్కడ చేసినాం కదా, అక్కడ బయట చేసినాం కదా. మనం సుత్తు కట్టుకోవడం ఉంటుంది, హైట్ చేయడం కదా, కట్టిండేది సుత్తు చేయడానికి ఇమ్మీడియట్ తీసేయాలి. ఆ డ్రిల్ సుత్తు దానికి వేసినాం కదా, తీసేసి అడిగేసాం చెట్లు ఉంటాం కదా, ఆ చెట్లు ఏదో ఇది చేసినాం కదా. ఓకే, సూపర్ వేసినాం కదా, తీసేయండి సరేనా. ఎలా బాగుండదని తల మీద రాయేసుకుని అదే చెప్పినాను, అమ్మకి చెప్పినాను, మీకు చెప్పినాను. అదరవంత ఇమ్మీడియట్గా తీసేయండి. అది ಯಾವುದೇ కారణಕ್ಕೆ పెట్టుకోవద్దండి. నప్పటిన కన్నా పోతుంది, తొందరగా చేసుకుంటారు. ఏమవుతుంది దీన్ని నాకు ఇది మీ పని చేసుకోండి అంత సరేనా అని చూస్తాం.